ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್. ನಾನು ಕನ್ನಡಿಗ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಂದಿನಂತೆ ಇವತ್ತು ಕೂಡ ನಾಳೆ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ನಿನ್ನೆ ಎಲ್ಲ ಏನು ಮಾರ್ಕೆಟು ಆಯಿತು, ನಾವು ನಿನ್ನೆ ಎಲ್ಲ ಏನು ಡಿಸ್ಕಸ್ ಮಾಡಿದ್ದು ಅದನ್ನೆಲ್ಲ ಇವತ್ತು ರಿಸಲ್ಟ್ನ ನೋಡಿದ್ದೀವಿ. ಸೊ ಆ ರಿಸಲ್ಟ್ನ ನೀವು ಬೇಕು ಅಂದರೆ 1 ಟೈಮ್ ಬ್ಯಾಕ್ ಟೆಸ್ಟ್ ಮಾಡಿ, 2 ಟೈಮ್ ಮಾಡಿ, 3 ಟೈಮ್ಸ್ ಮಾಡಿ. ಅಕಾರ್ಡಿಂಗ್ ಮೈ ಪ್ಲ್ಯಾನ್ ಈಸ್ ವರ್ಕಿಂಗ್ 100%. ಓಕೆ, ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳೋದು, ಬ್ಯಾಕ್ ಟೆಸ್ಟ್ ಮಾಡಿ, ಆಫ್ಟರ್ವರ್ಡ್ಸ್ ಯು ಕಮ್ ಫಾರ್ ದಿ ಟ್ರೇಡ್. ಓಕೆ, ಟೋ ನಾಳೆ ಶುಕ್ರವಾರ ಆಗಿದೆ. ಸೊ ನಿಫ್ಟಿ ಎಕ್ಸ್ಪಿರಿ ಮುಗೀತು, ನಮ್ಮ ಸೆನ್ಸೆಕ್ಸ್ ಎಕ್ಸ್ಪಿರಿ ಮುಗೀತು. ಇನ್ನೇನಿದ್ರು ನಮಗೆ ಮಂತ್ಲಿ ಎಕ್ಸ್ಪಿರಿ, ಇಯರ್ ಎಂಡ್ ಎಕ್ಸ್ಪಿರಿ ಬರಬೇಕಷ್ಟೆ. ಸೊ ಈ ವೀಕು ಒಂಥರ ಎಕಾನಮಿ ವೀಕು, ಯಾವುದೇ ಕನ್ಫರ್ಮೇಷನ್ ಆಗದೇ ಇರೋದ್ರಿಂದ, ಯಾವುದೇ ಡೀಲ್ ಒಂದು ಕನ್ಫರ್ಮೇಷನ್ ಕೊಟ್ಟಿಲ್ಲದೆ ಇರೋದ್ರಿಂದ ನಾಳೆ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಆಮೇಲೆ ಬ್ಯಾಂಕ್ ಆಫ್ ಜಪಾನ್ದು ನಾಳೆ ಬೆಳಗ್ಗೆ ನಮಗೆ ರಿಸಲ್ಟ್ ಬರೋದಿದೆ. ರೇಟ್ ಕಟ್ ಆರ್ ರೇಟ್ ಹೈಕ್ ಏನು ಮಾಡ್ತಾರೋ ಗೊತ್ತಿಲ್ಲ. ಆ ರಿಸಲ್ಟ್ನ ನೋಡಿಕೊಂಡು ಅಕಾರ್ಡಿಂಗ್ಲಿ ನಮ್ಮ ಮಾರ್ಕೆಟ್ ಬಿಹೇವ್ ಮಾಡುತ್ತೆ. ಸೊ ಕೇರ್ಫುಲ್. ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ನಿಮಗೆ ಯಾರಿಗಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋದು ಇಷ್ಟ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗ್ಬೋದು. ಇದು ನಿಫ್ಟಿ 50 ಚಾರ್ಟು. ಈ ನಿಫ್ಟಿ 50 ಚಾರ್ಟಲ್ಲಿ ಇವತ್ತು ಮಾರ್ನಿಂಗು ನಾವು ಟೆಲಿಗ್ರಾಮಲ್ಲಿ ಏನಂತ ಡಿಸ್ಕಸ್ ಮಾಡಿದ್ವಿ ಅಂದರೆ, ಮಾರ್ಕೆಟ್ ಇವತ್ತು ಫ್ಲ್ಯಾಟಿಶಾಗಿ ಓಪನ್ ಆಗುತ್ತೆ. ಸೊ ಫ್ಲ್ಯಾಟಿಶಾಗಿ ಓಪನ್ ಆದಮೇಲೆ ಮಾರ್ಕೆಟು ಲೋ ವಾಲ್ಯೂಮ್ ಇರುತ್ತೆ. ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಮಗೆ ಈ ಜೋನ್ನ, ಇಲ್ಲೇನು ನಾನು ಒಂದು ಗ್ರೀನ್ ಕ್ಯಾಂಡು ಬರೆದಿದ್ದೀನಿ, ಈ ಜೋನ್ ಬ್ರೇಕ್ಔಟ್ ಆದರೆ ಈಸಿಯಾಗಿ ಕಾಲ್ ಸೈಡ್ ಹೋಗಿ, ಮತ್ತು ಇಲ್ಲಿ ಕೆಳಗಡೆ ಒಂದು ಜೋನ್ ಇದೆ, ಆ ಈ ಜೋನ್ನ ಬ್ರೇಕ್ಔಟ್ ಮಾಡಿದ್ರೆ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಒಂದು ಪುಟ್ ಸೈಡ್ನ ಟ್ರೇಡ್ ಮಾಡಿ ಅಂದ್ಬಿಟ್ಟು ನಾನು ಆ ಗ್ರಾಫ್ನೇ ಬರೆದು ಆ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೆ. ಸೊ ನಿಮ್ಗೆ ಯಾರಿಗಾದರೂ ಡೌಟ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರೋರಿಗೆ ಗೊತ್ತು ನಾನೇನು ಪೋಸ್ಟ್ ಮಾಡಿದ್ದೀನಿ, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ಇವತ್ತೊಂದು ಒಳ್ಳೆ ಪ್ರಾಫಿಟ್ ಸುಧಾ ನಮ್ಮ ಟೀಮಲ್ಲಿ ಮತ್ತು ನಾವು ಎಲ್ಲ ಒಂದೊಳ್ಳೆ ಪ್ರಾಫಿಟ್ ಸುಧಾ ಮಾಡಿದ್ವು. ಸೊ ಇದೇ ಥರ ನಿಮ್ಗೆ ಅಪ್ಡೇಟ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಓಕೆನಾ? ಇಲ್ಲಿ ಯಾವುದೇ ಥರ ಪೇಮೆಂಟ್ ಇಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ. ನಾನು ಒಬ್ಬ ಕನ್ನಡಿಗಾಗಿ ಕನ್ನಡದಲ್ಲಿ ಎಲ್ರಿಗೂ ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ಕಲಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ತೊಗೊಳ್ಳಿ. ನೋಡಿ, ಇದು ನಿನ್ನೆ ಜೋನು. ಈ ನಮ್ಮ ಜೋನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ಈ ಬದಲಾವಣೆ ಇಲ್ಲದೆ ಇರೋ ಕಾರಣ ನಾಳೆ ನಾವು ಟ್ರೇಡಿಂಗ್ ಸೆಟಪ್ ಏನೇನು ಪ್ಲ್ಯಾನ್ ಮಾಡಬೇಕು. ಸೊ ನಾಳೆ ಇಂಪಾರ್ಟೆಂಟ್ ಎಕಾನಮಿ ವೀಕ್ ಆಗಿದೆ. ಸೊ ಏನಕ್ಕಪ್ಪ ಎಕಾನಮಿ ವೀಕ್ ಅಂದರೆ, ಜಪಾನ್ ಆಫ್ ಇಂಡಿಯಾ ಅಂದರೆ ಬ್ಯಾಂಕ್ ಆಫ್ ಜಪಾನ್, ಆ ಬ್ಯಾಂಕ್ ಆಫ್ ಜಪಾನ್ದು ರೇಟ್ ಕಟ್ ಡಿಸಿಷನ್ ರೇಟ್ ಹೈಕ್ ಡಿಸಿಷನ್ ಆಗುತ್ತಾ ಏನು ಅಂತ ನೋಡಬೇಕು. ನಮಗೆ ರೇಟ್ ಹೈಕ್ ಡಿಸಿಷನ್ ಆದರೆ ನಮ್ಮ ಮಾರ್ಕೆಟ್ಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲ ಪ್ರೀವಿಯಸ್ ಏನು ಹೋಗ್ತಿದೆ ಅದೇ ಹೋದರೆ ನಮ್ಮ ಮಾರ್ಕೆಟು ಒಂದು ಇದರಲ್ಲಿ ವೇಯಲ್ಲಿ ಈಗ ಯಾವ ರೀತಿ ಹೋಗ್ತಿದೆ ಆ ರೀತಿ ಹೋಗ್ತಿದೆ. ಸೊ ನಾನು ನಿನ್ನೆ ಏನಂತ ಹೇಳಿದೆ, ನಿಫ್ಟಿಲಿ ಈ ಒಂದು 3 ಜೋನು, ಇದೊಂದು ಮತ್ತು ಇದೊಂದು, ಈ 3 ಒಂದು ಇಂಪಾರ್ಟೆಂಟು ಹಿಸ್ಟಾಲಾಜಿಕಲ್ ಜೋನ್ ಅಂತ ಹೇಳಿದೆ. ಇಫ್ ಇನ್ ಕೇಸ್ ಈ ಜೋನ್ ಏನಾದ್ರು ಮಾರ್ಕೆಟು ಬ್ರೇಕ್ ಮಾಡಿದ್ರೆ ನಮಗೆ ಫಾಲ್ ಡೌನ್ ಆಗೋ ಚಾನ್ಸಸ್ ಇದೆ ಇಲ್ಲಿವರೆಗೆ ಅಂತ ನಾವು ನಿನ್ನೆನೇ ಹೇಳಿದ್ದು. ಸೊ ಇಲ್ಲೇನಾಯಿತು, ಮಾರ್ಕೆಟು ಅದೇ ಜೋನಿಂದ ಮತ್ತೆ ಸಪೋರ್ಟ್ ತಗೊಂಡು ಒಂದು ಲೆವೆಲ್ಗೆ ಒಂದು 60% ಸೆಲ್ಲಿಂಗ್ ಕಡೆ ಇದ್ದರೆ, ಒಂದು 40% ಬೈಯಿಂಗ್ ಸೈಡಲ್ಲೇ ಮಾರ್ಕೆಟ್ ಬಂದು ನಿಂತಿದೆ. ಸೊ ಹಿಂಗೆ ನಿಂತಿರಬೇಕಾದ್ರೆ ನಾಳೆ ನಮ್ಮ ಟ್ರೇಡ್ ಪ್ಲ್ಯಾನ್ ಏನಿರುತ್ತೆ? ಸೊ ಆ ಟ್ರೇಡ್ ಪ್ಲ್ಯಾನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ನೋಡಿ, ನಾಳೆ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಫಸ್ಟ್ ಕ್ಯಾಂಡ್ಲು 15 ಮಿನಿಟ್ಸ್ ಕ್ಯಾಂಡ್ಲು ಬಂದು ಮೇಲ್ ಸಸ್ಟೈನಲ್ಲಿ ಇಲ್ಲ ಕೆಳಗೆ ಸಸ್ಟೈನಲ್ಲಿ ಈ ಜೋನಿಂದ ಮತ್ತೆ ರೀಟ್ರೇಸ್ಮೆಂಟ್ ತೊಗೊಂಡು ಅಲ್ಲಿ ಬಂದು ಸಸ್ಟೈನ್ ಆಗಿ 15 ಮಿನಿಟ್ಸ್ ಕ್ಯಾಂಡ್ಲು ನೋಡಿ ಇಲ್ಲಿಂದ ಬಂತು, ಫಸ್ಟ್ ಕ್ಯಾಂಡ್ಲು ಬ್ರೇಕ್ಔಟ್ ಮಾಡ್ತು, ಸಸ್ಟೈನ್ ಆಯಿತು, ಸಸ್ಟೈನ್ ಆಗಿ ಇಲ್ಲಿ ರೀಟೆಸ್ಟ್ ಮಾಡ್ತು. ಈ ರೀಟೆಸ್ಟ್ ಮಾಡಿ
ಈ ಝೋನ್ ಬ್ರೇಕೌಟ್ ಝೋನಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಫಸ್ಟ್ ಟಾರ್ಗೆಟ್ನ ಇಟ್ಕೊಂಡು ಕಾಲ್ನ ಬೈ ಮಾಡಿ. ಸೊ ಇದು ಒಂದು ಇಂಪಾರ್ಟೆಂಟ್ ಝೋನ್ ಆಗಿದೆ ಈ ಒಂದು ಝೋನಲ್ಲಿ ಮಾರ್ಕೆಟು ನೋಡಿ ತುಂಬ ಸತಿ ನಮಗೆ ಕೆಳಗಡೆ ಬಿದ್ದಿದೆ. ತುಂಬ ಸತಿ ಕೆಳಗಡೆ ಬೀಳೋಕ್ಕೆ ಕಾರಣ ಏನು ನೋಡಿ, ಒಂದೊಂದೇ ಆಗಿ ತೋರಿಸ್ತೀನಿ ನೋಡಿ. ಇದೊಂದು ಝೋನಲ್ಲಿ ಬಂದು ಬೀಳ್ತು, 2, 3, 4 ಮತ್ತು ಇದೇ ಒಂದು ಝೋನಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟು ಮೇಲೋಯ್ತು 5, ಮತ್ತು ಇದೇ ಒಂದು ಝೋನಲ್ಲಿ ಮಾರ್ಕೆಟು ಮತ್ತೆ ಕೆಳಗೆ ಮತ್ತು ಇದು ಝೋನ್ ಬ್ರೇಕೌಟ್ ಮಾಡಿದ್ಮೇಲೆ ನೋಡಿ ಮಾರ್ಕೆಟು ಮೂಮೆಂಟ್ ಹೆಂಗಿದೆ ಅಂತ. ಸೊ ನೋಡಿ ಮಾರ್ಕೆಟ್ ಏನಪ್ಪ ಅಂದರೆ ಈ ಒಂದು ಝೋನು ಒಂದು ಇಂಪಾರ್ಟೆಂಟ್ ಝೋನ್ ಆಗಿದೆ. ಸೊ ಇಂಪಾರ್ಟೆಂಟ್ ಝೋನ್ ಆಗಿರೋದ್ರಿಂದ ನಾಳೆನೂ ಸುಧಾ ಮಾರ್ಕೆಟಿಗಾಲ್ದೆ ಹೇಳಿದೆ ಫ್ಲ್ಯಾಟಿಶ್ ಓಪನ್ ಆದಾಗ ನಿಮ್ಮ ಫಸ್ಟ್ ಟಾರ್ಗೆಟ್ ಆ ಝೋನ್ವರೆಗೆ ಇಟ್ಕೊಳ್ಳಿ. ಸೊ ಆ ಝೋನ್ವರೆಗೆ ಇಟ್ಕೊಂಡು ಇಲ್ಲಿ ನೋಡಿ, ಇಫ್ ಇನ್ ಕೇಸ್ ಮ್ಯಾಕ್ಸಿಮಮ್ ನಮ್ಮ ಮಾರ್ಕೆಟು ಇಲ್ಲಿಗೆ ಬಂತು ಅಂದ್ಕೊಳ್ಳಿ, ಇಲ್ಲಿಂದ ಬ್ರೇಕೌಟಾಗಿ ಇಲ್ಲಿ ಬಂದು ಮತ್ತೆ ಏನಾದರೂ ಮಾರ್ಕೆಟು ಹಿಂಗೆ ಹೈಯರ್ ಲೋ ಮಾಡ್ತಾ ಇದ್ದರೆ ಇಲ್ಲಿಗೆ ನೀವು ಎಕ್ಸಿಟ್ ಆಗಿಬಿಡಿ. ಇಫ್ ಇನ್ ಕೇಸ್ ನೀವು ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಂಡು ನಿಮ್ಮ ಟ್ರೇಡ್ನ ಅಚೀವ್ ಮಾಡಿದ್ರೆ, ಇಲ್ಲಿ ಏನಾದರೂ ಮತ್ತೆ ಹೈಯರ್ ಲೋ ಮಾಡ್ಕೊಂಡು ಇಲ್ಲಿ ಬ್ರೇಕೌಟ್ ಮಾಡಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕೌಟ್ ಮಾಡ್ತು ಅಂದರೆ ಮತ್ತೆ ಇಲ್ಲಿ ರೀಟ್ರೇಸ್ಮೆಂಟಲ್ಲೇ ತೊಗೊಳ್ಳಿ. ಆ ರೀಟ್ರೇಸ್ಮೆಂಟಲ್ಲಿ ತೊಗೊಳ್ಳೋದ್ರಿಂದ ನೀವು ಯಾವುದೇ ಫೇಕ್ ಬ್ರೇಕೌಟ್ಗೆ ಕಾರಣ ಆಗಲ್ಲ. ಸೊ ಇದೇನು ಸರ್ ಫೇಕ್ ಬ್ರೇಕೌಟ್ ಅಂತ ಕೇಳ್ಬೋದು, ಅದನ್ನು ಹೇಳ್ತೀನಿ. ಸೊ ಇಲ್ಲಿ ಬಂದು ಈ ಬ್ರೇಕೌಟ್ ಮಾಡ್ಬೇಕಾದ್ರೆ ಇಲ್ಲಿಗೆ ನಿಮ್ಮ ಸೆಕೆಂಡ್ ಟಾರ್ಗೆಟ್ ಅಂತ ಇಟ್ಕೊಳ್ಳಿ. ಮತ್ತು ಇಲ್ಲೇನಾದರೂ ಮಾರ್ಕೆಟು ಹೈಯರ್ ಲೋ ಕ್ರಿಯೇಟ್ ಮಾಡಿ ಹಿಂಗೆ ಕೆಳಗೆ ಬಂದರೆ ಈ ಸ್ವಿಂಗ್ ಬ್ರೇಕೌಟಲ್ಲಿ ಫಸ್ಟ್ ಟಾರ್ಗೆಟ್ ಇದು ಅಂತ ಇಟ್ಕೊಳ್ಳಿ, ಸೆಕೆಂಡ್ ಟಾರ್ಗೆಟ್ ಇದು ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ಇದೇನು ಸರ್ ರೀಟೆಸ್ಟು, ಅದು ಹೆಂಗೆ ನಾವು ತೊಗೊಳ್ಳೋದು ಅಂತ ಟ್ರೇಡು ತುಂಬ ಜನ ಕೇಳಿದ್ರು. ನೋಡಿ ಸಿಂಪಲ್ಲಾಗಿ ಇವತ್ತೇ ಒಂದು ಎಕ್ಸಾಂಪಲ್ ಆಗಿದೆ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ನೋಡಿ ಇವತ್ತು ಮಾರ್ಕೆಟು ನಾನು ಇವತ್ತು ಇಲ್ಲೊಂದು ಕಾಲ್ ಕೊಟ್ಟೆ, ಈ ಬ್ರೇಕೌಟ್ಗೆ ಒಂದು ಕಾಲ್ ಕೊಟ್ಟೆ. ಮಾರ್ಕೆಟ್ ಇಲ್ಲಿ ಬ್ರೇಕೌಟ್ ಆಯಿತು. ಬ್ರೇಕೌಟ್ ಆಗಿದ ತಕ್ಷಣವೇ ನಾವು ಟ್ರೇಡ್ ಎತ್ಕೊಂಡು, ಬಟ್ ತುಂಬ ಕೆಲವೊಬ್ರು ಇದ್ದಾರೆ ಅವ್ರಿಗೆ ಹೆಂಗಪ್ಪ ಅಂದರೆ ಟ್ರೇಡ್ ಎತ್ಕೊಂಡಿದ್ದ ತಕ್ಷಣವೇ ಮಾರ್ಕೆಟ್ ಮೂವ್ ಆಗಿಬಿಡ್ಬೇಕು, ಅವ್ರು ತೊಗೊಂಡಿದ್ದ ತಕ್ಷಣವೇ ಮೂವ್ ಆಗಿ ಹೊಂಟೋಗ್ಬಿಡ್ಬೇಕು. ಆ ಥರ ಹೊಂಟೋಗಿದ್ದಾರೆ. ಯಾರೆಲ್ಲ ಯಾಕೆ ಹೋಗಿ ಕೆಲಸ ಮಾಡ್ತಾರೆ ಕಂಪ್ನೀಲಿ, ಎಲ್ಲರೂ ಬರ್ತಾರೆ. ಯಾರಿಗೆಲ್ಲ ಯಾಕೆ ಜಾಬ್ ಬೇಕು? 5 ನಿಮಿಷಕ್ಕೆ ಒಂದು ಕ್ಯಾಂಡಲ್ ಎತ್ಕೊಂಡ್ರೆ ಹೋಯ್ತದೆ ಮಾರ್ಕೆಟ್, ನಾವ್ಯಾಕೆ ದುಡಿಬೇಕು ಅನ್ನೋದು ಬಂದ್ಬಿಡುತ್ತೆ. ಸೊ ಇದು ಅಷ್ಟು ಈಸಿ ಅಲ್ಲ ಮಾರ್ಕೆಟ್ ನೀವು ಅನ್ಕೊಂಡಂಗೆ. ಅದಕ್ಕೆ ನಿಮ್ಮ ಪ್ರತಿದಿನವೂ ನಾನು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಬಂತು, ಇಲ್ಲಿ ರೀಟೆಸ್ಟ್ ಆಯಿತು. ರೀಟೆಸ್ಟ್ ಅಂದರೆ ಈ ಝೋನು ಇಲ್ಲಿ ಬಯ್ಯರ್ಸ್ ಇದ್ದಾರಾ ಸೆಲ್ಲರ್ಸ್ ಇಲ್ಲ, ಬಯ್ಯರ್ ಸ್ಟ್ರಾಂಗ್ ಆಗಿದ್ದಾರಾ ಸೆಲ್ಲರ್ ಸ್ಟ್ರಾಂಗ್ ಆಗಿದ್ದಾರಾ ಅಂತ ತೋರಿಸ್ತು. ರೀಟೆಸ್ಟ್ ಆಗಿ ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬಂತು ನೋಡಿ. ಮತ್ತು ಈ ಒಂದು ಬ್ರೇಕೌಟಲ್ಲಿ ಇಲ್ಲಿ ಕಾಲ್ ಟ್ರೇಡ್ ಎತ್ಕೊಂಡೆ, ಮತ್ತು ಇಲ್ಲಿಂದ ಇಲ್ಲಿವರೆಗೆ ನಮ್ಮ ಟಾರ್ಗೆಟ್ನ ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡಿದ್ವಿ. ಸೊ ಅದಕ್ಕೆ ಫಸ್ಟು ಇಲ್ಲಿ ಎತ್ಕೊಂಡು ಇಲ್ಲಿ ಎಕ್ಸಿಟ್ ಆದ್ವಿ. ಸೊ ನನಗೆ ಕನ್ಫರ್ಮೇಷನ್ ಟ್ರೇಡ್ ಬೇಕು. ಸೊ ಅದಕ್ಕೋಸ್ಕರ ಮತ್ತೆ ಇಲ್ಲಿ ರೀಟ್ರೆಸ್ಟ್ಮೆಂಟ್ ಬಂದಾದಮೇಲೆ ರೀಟೆಸ್ಟಲ್ಲಿ ಟ್ರೇಡ್ ಎತ್ಕೊಂಡು ಅಚೀವ್ ಮಾಡಿದೆವು. ಸೊ ಇದು ನಮ್ಗೆ ಯಾವುದು ಫೇಕ್ ತೋರಿಸೇ ಇಲ್ಲ ನೋಡಿ. ಸೊ ಅದಕ್ಕೋಸ್ಕರ ಯಾವತ್ತೂ ರೀಟೆಸ್ಟ್ ಬ್ರೇಕೌಟಲ್ಲಿ ಮಾತ್ರ ನೀವು ಟ್ರೇಡ್ ಎತ್ಕೋಬೇಕು ಅಂತ ನಾವು ಹೇಳಿದ್ವಿ, ಆಯಿತಾ? ಸೊ ಇಷ್ಟು ಒಂದು ಕಾಲ್ ಸೈಡ್ ಆಯಿತು. ಅದೇ ರೀತಿ ನಮ್ಮ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿ ಒಂದು ಪುಟ್ ಸೈಡ್ ಬರುತ್ತೆ ಅನ್ನೋದಾದರೆ ಈ ಝೋನಲ್ಲಿ ಟ್ರೇಡೇ ಮಾಡಬೇಡಿ. ಈ ಝೋನ್ ಬ್ರೇಕೌಟ್ ಆಗೋವರೆಗೂ ಮತ್ತು ಇಲ್ಲಿ ರೀಟೆಸ್ಟ್ ಹೋಗಿ ಈ ರೀಟೆಸ್ಟ್ ಲೋ ಬ್ರೇಕ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು, ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಳ್ಳಿ. ಇಲ್ಲಿಗೆ ಬಂದು ಮಾರ್ಕೆಟು ಕರೆಕ್ಷನ್ ತಗೊಂಡು ಈ ಥರ ಮೇಲೆ ಬಂದೇ ಬರುತ್ತೆ. ಈ ಕರೆಕ್ಷನ್ ಮಾಡಿಕೊಂಡು ಈ ಸ್ವಿಂಗ್ ಬ್ರೇಕೌಟ್ ಮಾಡಬೇಕಾದ್ರೆ ಒಂದು ಕಾಲ್ ಟ್ರೇಡ್ನ ಇಟ್ಕೊಳ್ಳಿ. ನೀವು ಈಸಿಯಾಗಿ ಒಂದು ಅಚೀವ್ನ ಮಾಡಿ ನೀವು ಈಸಿಯಾಗಿ ಪ್ರಾಫಿಟಬಲಾಗಿ ಎಕ್ಸಿಟ್ ಆಗ್ಬೋದು. ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳಬೇಕು ನೋಡಿ, ಇಯರ್ ಎಂಡ್ ಇದೆ. ಆಮೇಲೆ ನಮ್ಗೆ ಯಾವುದೇ ಥರ ಒಂದು ಟ್ರೇಡ್ ಡೀಲ್ ನ್ಯೂಸ್ ಆಗಲಿ ಎಕಾನಮಿ ವೀಕ್ಸ್ ಆಗಲಿ ಯಾವುದೂ ಕನ್ಫರ್ಮೇಷನ್ ಆಗಿ ಬರ್ತಿಲ್ಲ. ಸೊ ಈ ಥರ ಇದ್ದಾಗ ಆಲ್ಮೋಸ್ಟ್ ಆಲ್ ನೀವು ಸ್ಕ್ಯಾಲ್ಪ್ ಮಾಡ್ಕೊಂಡು ಪಟ್ ಅಂತ ಎಸ್ಕೇಪ್ ಆಗೋದು ನನ್ನ ಪ್ರಕಾರ ಬೆಸ್ಟ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಯಾರೆಲ್ಲ ಟ್ರೇಡರ್ಸ್ಗಳಿದ್ದೀರಾ ದಯವಿಟ್ಟು ಇನ್ ದ ಮನಿಲಿ ಟ್ರೇಡ್ ಮಾಡಿ. ಇನ್ ದ ಮನಿಲಿ ಟ್ರೇಡ್ ಮಾಡೋದ್ರಿಂದ ನೀವು ಯಾವುದೇ ಡಿ ಕೆ ಪ್ರಾಬ್ಲಮ್ಗೆ ತುತ್ತಾಗಲ್ಲ.
ಸೊ ಔಟ್ ಆಫ್ ದಿ ಮನಿಲಿ ದಯವಿಟ್ಟು ಯಾರು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟು ಒಂದು ನಿಫ್ಟಿ ಕತೆ ಆಯಿತು, ಮತ್ತು ನಿಫ್ಟಿ ಪ್ಲ್ಯಾನಿಂಗ್ ಆಯಿತು. ಸೊ ಇಷ್ಟೆಲ್ಲ ಪ್ಲ್ಯಾನಿಂಗ್ ಆದಮೇಲೆ ಈಗ ನೆಕ್ಸ್ಟು ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು. ಆ ಎಕ್ಸ್ಪೈರಿಲಿ ನಾಳೆ ಟ್ರೇಡ್ ಪ್ಲ್ಯಾನ್ ಏನು ಮಾಡಬೇಕು ಅನ್ನೋದನ್ನು ನಾವು ಒಂದು ಕಡೆಯಿಂದ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಇವಾಗ ಮಾರ್ಕೆಟು ಹಿಂಗಿತ್ತು, ಇವತ್ತು ಹಿಂಗಿದ್ಮೇಲೆ ನಾವು ಇಲ್ಲಿ ಸೆನ್ಸೆಕ್ಸಲ್ಲಿ ನಮ್ಮ ಗ್ರೂಪಲ್ಲಿ ಒಬ್ಬರು ಸರ್ ಇದ್ದಾರೆ. ಆ ಸರ್ರು ಕೇಳಿದ್ರು ಒಂದು ಟ್ರೇಡ್ ಕೊಡಿ ಅಂತ. ಅವ್ರಿಗೆ ನಾನಿಲ್ಲೊಂದು ಟ್ರೇಡ್ ಕೊಟ್ಟೆ, ಬಟ್ ಅವರು ಪಾಪ ನೋಡಿಲ್ಲ, ತೊಗೊಂಡಿಲ್ಲ. ಓಕೆ, ನೋ ಇಶ್ಯೂ. ಬಟ್ ಇಲ್ಲೊಂದು ಟ್ರೇಡ್ ಕೊಟ್ಟೆ. ಈ ಟ್ರೇಡ್ ಕೊಟ್ಟಿದ್ದು ನಮಗೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಒಳ್ಳೆ ಪ್ರಾಫಿಟ್ ಕೊಡ್ತು. ಸೊ ಇವತ್ತು ಎಕ್ಸ್ಪೈರಿ ಇತ್ತು ಸೆನ್ಸೆಕ್ಸು, ಅದೊಂದು ಒಳ್ಳೆ ಪ್ರಾಫಿಟ್ ಆಯಿತು. ಬಟ್ ಸೆನ್ಸೆಕ್ಸಲ್ಲಿ ಏನಪ್ಪ ಅಂದರೆ ಹೈಲಿ ಡಿ ಕೆ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ₹1 ಇದ್ದರೆ ಟಕ್ಕಂತ ₹50 ಬಿದ್ದುಬಿಡುತ್ತೆ. ಈ ಥರನೂ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ, ಓಕೆನಾ? ಯಾರೆಲ್ಲ ಹೊಸಬ್ರಿದ್ದೀರಿ ಅವರೆಲ್ಲ ಸೆನ್ಸೆಕ್ಸಲ್ಲಿ ಟ್ರೇಡೇ ಮಾಡಬೇಡಿ. ಹೈಲಿ ವಾಲಟೈಲ್ ಇರುತ್ತೆ. ಹೋಗಿ ನಿಫ್ಟಿಲಿ ಟ್ರೇಡ್ ಮಾಡಿ, ನಿಫ್ಟಿಲಿ ಲರ್ನ್ ಮಾಡಿ. ಸೊ ಇವಾಗ ನಾಳೆ ಪ್ಲ್ಯಾನ್ ಏನಪ್ಪ? ನಾಳೆ ಪ್ಲ್ಯಾನ್ ನಮ್ದು ಏನಪ್ಪ ಅಂತ ಹೇಳಿದ್ರೆ ನೋಡಿ, ಈಸಿ ಒಂದು ಟ್ರೇಡ್ ಇದೆ. ಆ ಈಸಿ ಟ್ರೇಡ್ ಏನಪ್ಪ ಅಂದರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಫ್ಲಾಟಿಶ್ ಓಪನ್ ಆಗಿ ಬಂದು ಇಲ್ಲಿ ಸ್ಟೇಬಲ್ ಆಗಿ ಮತ್ತೆ ಈ ಸ್ಟೇಬಲಿಂದ ರೀಟೆಸ್ಟ್ ಮಾಡಿಕೊಂಡು ಒಂದು ರೀಟೆಸ್ಟ್ ಮಾಡಿಕೊಂಡು ಆ ರೀಟೆಸ್ಟಿನ ಫಸ್ಟ್ ಕ್ಯಾಂಡ್ಲು ಬ್ರೇಕೌಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿಂದ ಬಂದು ತೊಗೊಂಡು ಮತ್ತೆ ಇಲ್ಲಿ ರೀಟೆಸ್ಟ್ ಮಾಡಿಕೊಂಡು ಈ ರೀಟ್ರೇಸ್ಮೆಂಟ್ ಬ್ರೇಕೌಟ್ ಮಾಡಬೇಕಾದ್ರೆ ಈಸಿಯಾಗಿ ಒಂದು ಕಾಲ್ ಟ್ರೇಡು ಇಲ್ಲಿಂದ ಇಲ್ಲಿವರೆಗೆ. ಸೊ ಮತ್ತೆ ಇಲ್ಲಿ ಮಾರ್ಕೆಟ್ ನಿಮ್ಮ ಪ್ರಾಫಿಟ್ನ ಎತ್ಕೊಂಬಿಡಿ. ಇಲ್ಲಿಂದ ಮತ್ತೆ ಒಂದು ಹಿಸ್ಟಾಲಜಿಕಲ್ ಝೋನು ಇಲ್ಲಿಂದನೇ ತುಂಬ ಸತಿ 1, 2, 3, 4 ಸತಿ ಬಿದ್ದಿದೆ. ಮತ್ತು ಬ್ರೇಕೌಟ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಇದ್ದಿದೆ. ಸೊ ಈ ಝೋನಲ್ಲಿ ನೋಡಿ, ಮೇಲೆ ಹೋದರೆ ಮೇಲ್ ಮಾಡಿ, ಇಲ್ಲಿ ಕೆಳಗೆ ಸ್ವಿಂಗ್ ಬ್ರೇಕೌಟ್ ಮಾಡಿದ್ರೆ ಸ್ವಿಂಗ್ ಬ್ರೇಕೌಟಲ್ಲಿ ಪುಟ್ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಮತ್ತೆ ಮಾರ್ಕೆಟ್ ಇಲ್ಲಿಂದನೇ ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಹೋಗ್ತಿದೆ ಅಂದರೆ ಮೇಲ್ ಪ್ಲ್ಯಾನ್ ಮಾಡಿ. ಮತ್ತು ಇಲ್ಲಿ ಕೆಳಗಡೆ ಬ್ರೇಕೌಟ್ ಆಗ್ತಿದೆ ಅಂದರೆ ಈ ಝೋನ್ ಆಫ್ಟರ್ ನೋಡಿ, ಈ ಝೋನ್ ಒಂದು ಹೈಯರ್ ಲೋ ಪೊಸಿಷನಲ್ಲಿ ಇಲ್ಲಿವರೆಗೆ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡ್ಬೋದು. ಸೊ ಇಷ್ಟು ಸೆನ್ಸೆಕ್ಸು ಫ್ಲಾಟಿಶ್ ಓಪನ್ ಆದಾಗ. ಸೊ ಅದೇ ರೀತಿ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ನಮ್ಮ ಪುಟ್ ಸೈಡ್ ಏನಾದರೂ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು ಅಂದರೆ ನೋಡಿ, ಮಾರ್ಕೆಟ್ ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಇಲ್ಲಿ ಪುಟ್ ಸೈಡ್ ಏನಾದ್ರು ಪ್ಲ್ಯಾನ್ ಮಾಡಬೇಕು ಅಂದರೆ ಹಿಂಗೆ ಲೋ ಬಂದು ಈ ಲೋವರಲ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿವರೆಗೆ ಒಂದು ಪುಟ್ ಟ್ರೇಡ್ನ ಇಟ್ಕೊಳ್ಳಿ. ಮತ್ತು ಮಾರ್ಕೆಟ್ ಇಲ್ಲಿಂದನೇ ತುಂಬ ಟೈಮ್ ಬಿಹೇವ್ ಮಾಡಿ ಸಪೋರ್ಟ್ ತಗೊಂಡು ಮೇಕ್ ಹೋಗೋ ಚಾನ್ಸಸ್ ಇದೆ. ಈ ಟೈಮಲ್ಲಿ ನೀವು ಕಾಲ್ ಟ್ರೇಡ್ನ ಬೈ ಮಾಡ್ಕೊಳ್ಳಿ. ಸೊ ಇಷ್ಟು ನಾಳೆ ಟ್ರೇಡ್ ಪ್ಲ್ಯಾನ್ ಆಯಿತು. ಸೊ ಫ್ರೈಡೇ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ, 2 ದಿನ ರಜಾ ಆಗಿರೋದ್ರಿಂದ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಯಾರೂ ಲಾಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡಿ, ಏಕೆಂದರೆ ವೀಕೆಂಡ್ನ ಹ್ಯಾಪಿಯಾಗಿ ಕಳೀರಿ. ಸೊ ಇಷ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಒಂದು ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಆ ರೀತಿ ವಿಡಿಯೋನ ಮಾಡಿಕೊಡ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.